Hello everyone, All in One Bed channel presents homemade ghee. ನಮ್ಮನೇಲಿ ನಾವಿಲ್ಲಿ 1 ಲೀಟರ್ ಆಗೋಷ್ಟು ತುಪ್ಪನ ತಂದಿದ್ವಿ. ಅದನ್ನ ಕಾಯಿಸಿ ಯಾವ ರೀತಿ ಸ್ಟೋರೇಜ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀವಿ. ನಾವಿಲ್ಲಿ ಬಫೆಲೋ ತುಪ್ಪನ ತಗೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಸು ತುಪ್ಪದು ಕೂಡ ಮಾಡಿ ಹಾಕ್ತೀವಿ. ಅಲ್ಲಿವರೆಗೂ ಈ ಮರಳಾದ ತುಪ್ಪನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಡಿ. ಅದಕ್ಕೆ ನಾವೇನು ತುಪ್ಪ ತೊಗೊಂಡಿದ್ವಿ ಅಲ್ವಾ, ಆ ತುಪ್ಪನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ. ಆ ತುಪ್ಪ ಎಲ್ಲ ಕರಗಬೇಕು. ಆ ತುಪ್ಪ ಎಲ್ಲ ಕರಗೋವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದಕ್ಕೆ ಒಂದು ವಿಳೆದೆಲೆನ ಹಾಕಿ, ಮತ್ತು ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯೆ, ಮತ್ತು ಮೆಣಸು ಒಂದು 4 ಹಾಕಿ, ಮತ್ತು ಲವಂಗ 2, ಮತ್ತು ಏಲಕ್ಕಿ ಕಾಯಿ 2 ಸುಮ್ಮನೆ ತುದಿಲಿ ಓಪನ್ ಮಾಡಿ, ನೋಡಿ ಇಲ್ಲಿ ತೋರಿಸ್ತಿದ್ದೀವಲ್ಲ ಈ ಥರ ತುದಿಲಿ ಓಪನ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಆ ತುಪ್ಪ ಎಲ್ಲ ಕರಗಾಗಿದೆ. ಇದನ್ನೆಲ್ಲ ಒಂದು 5 ನಿಮಿಷ ಕಾಯಿಸ್ಕೋಬೇಕು. ಮತ್ತು ನಿಮಗೆ ಎಲೆ ಆವಾಗ ಸ್ವಲ್ಪ ಫ್ರೈ ಆಗಿದೆ ಅನಿಸುತ್ತೋ ಆವಾಗ ಒಂದು ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೋಬೇಕಾಗತ್ತೆ. ಮತ್ತು ಅರಿಶಿಣ ಹಾಕಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಮತ್ತು ಈಗ ರೆಡಿಯಾಗಿದೆ ತುಪ್ಪ. ಮತ್ತು ಇದನ್ನು ಶೋಧಿಸ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಮತ್ತು ಇದು ಕಾಯಿಸ್ಕೊಂಡಾಗ ಮಾತ್ರ ಈ ಥರ ಇರುತ್ತೆ, ನೀರು ಥರ. ಒಂದು ನೈಟ್ ಬಿಟ್ಟು ನೋಡಿದ್ರೆ ಮರಳಾಗಿ ಇರುತ್ತೆ, ಅದಕ್ಕೆ ಬಿಡೋದಕ್ಕೆ ಹೇಳೋದು. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ನೋಡಿ ಈ ಥರ ಶೋಧಿಸ್ಕೊಳ್ಳಿ. ತುಪ್ಪ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಾಗೆ ಹಸು ತುಪ್ಪದು ಕೂಡ ಮಾಡ್ತೀವಿ, ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೇ. ನಾವೇನೇನೆಲ್ಲ ಹಾಕಿದ್ವೋ ತುಪ್ಪ ಕಾಯ್ಸೋಕ್ಕೆ ಅದೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ. ಈ ಕಲರ್ ಬಂದಿರೋದೇ ಅದರಿಂದ. ನಿಮ್ಮನೇಲೂ ನಾರ್ಮಲ್ ತುಪ್ಪ ಇದ್ದರೆ ಈ ಥರ ಕಾಯಿಸಿ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾವು ಒಂದು ನೈಟ್ ಬಿಟ್ಟಿದ್ದೀವಿ, ಈ ಥರ ಆಗಿದೆ ಅದು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಮನೇಲೊಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಬಾಯ್ ಬಾಯ್.